ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ತೀನಿ, ನನಗೆ ಗೊತ್ತಿದೆ. ಕನ್ನಡ ಸಿನಿಮಾ ರಂಗ ಮತ್ತು ಎಲ್ರಿಗೂ ಸೇರಿಸಿ, ಅದು ನಿರ್ಮಾಪಕರಿಗಿರ್ಬೋದು, ನಿರ್ದೇಶಕರಿಗಿರ್ಬೋದು, ವಿತರಕರಿಗಿರ್ಬೋದು, ನಾಯಕ ನಟರಿಗಿರ್ಬೋದು, ನಾಯಕಿಯರಿಗೂ ಇರ್ಬೋದು, ಹೇಳಿಕೆ ಕೊಟ್ಟಿದ್ದಾರೆ. ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ. ಆಮೇಲೆ ಸರ್ಕಾರದಿಂದ ನಿಮಗೆಲ್ಲ ಸವಲತ್ತುಗಳು ಕೊಡಬೇಕು, ಅದನ್ನು ಸಿಗದಂಗೆ ಮಾಡಿಬಿಡ್ತೀವಿ. ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು, ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡೋಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ, ಅದು ಎಲ್ಲಾದರೂ ಒಂದು ವೇಳೆ ನೆಟ್ಟು ಬೋಲ್ಟು ಯಾರಿಗೆ ಟೈಟ್ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಕೆಲಸ ಮಾಡೋದು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂಥವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ನೆಲ ಜಲ ಭಾಷೆಗೋಸ್ಕರ ಹೋರಾಟಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತೀರಿ. ನಿಮ್ಮ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಇಟ್ಕೊಂಡು ಏನಕ್ಕೆ ಹೋದ್ರಿ? ಏನಕ್ಕೆ ಬೇಕಾಗಿತ್ತು? ನೀವು ನಗಾರಿ ಹೊಡೆದ್ಬಿಟ್ಟು ಮೇಕೆದಾಟು ಚಾಲನೆ ಕೊಡ್ತೀರಿ. ನಗಾರಿ ಬಾರಿಸೋಂಥ ಸಂದರ್ಭದಲ್ಲಿ ನಿಮ್ಮ ಫ್ಲೆಕ್ಸ್ಗಳು ವೇದಿಕೆ ಮೇಲಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಾವುಟಗಳು, ಕಾಂಗ್ರೆಸ್ಸಿನ ಶಲ್ಯಗಳು ಹಾಕ್ಕೊಂಡು ನೀವು ಚಾಲನೆ ಕೊಟ್ಟಿದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ನೆಲ ಜಲ ಭಾಷೆಯ ಕಾರ್ಯಕ್ರಮನ? ಫಸ್ಟ್ ಇದಕ್ಕೆ ಉತ್ತರ ಕೊಡಿ. ಅದರೊಳಗೆ ಯಾವುದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂದರೆ, ಬರೀ ನಮ್ಮ ಕನ್ನಡ ಧ್ವಜ ಇದ್ದಿದ್ರೆ, ಯಾರೂ ಬರಲಿಲ್ಲ ಅಂದಿದ್ರೆ ನೀವು ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ನೀವು ಅಧಿಕಾರಕ್ಕೋಸ್ಕರ ನೀವು ಮೇಕೆದಾಟು ವಿಷಯನ ಹಿಡ್ಕೊಂಡು ಪಾದಯಾತ್ರೆ ಮಾಡಿದ್ದೀರಿ. ಅದಾದಮೇಲೆ ಸರ್ಕಾರ ಬಂದಿದೆ, 140 ಜನ ನೀವಿದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳ್ದಂಗೆ ತಮಿಳ್ನಾಡವ್ರು ಕೇಳ್ತಾ ಇದ್ದಾರೆ, ಇಲ್ಲೂ ನೀವೇ ಇದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ನೀವೆಲ್ಲ ಕುಂತ್ಕೊಂಡು ಮೇಕೆದಾಟುಗೆ ನಾವೆಲ್ಲರೂ 2 ರಾಜ್ಯಗಳು ಒಪ್ಪಂದ ಮಾಡ್ಕೊಂಡಿದ್ದೀವಿ, ನೀವು ಕರ್ನಾಟಕಕ್ಕೆ ಅನುಕೂಲ ಮಾಡಿಕೊಡ್ಬೋದು ಅಂತೇಳಿ ನೀವು ಪ್ರಧಾನಮಂತ್ರಿಗಳಿಗೊಂದು ಮನವಿ ಕೊಡಿ. ಪ್ರಧಾನಮಂತ್ರಿಗಳೇನಾದರೂ ಮೇಕೆದಾಟಿಗೆ ವಿರೋಧಿಸ್ತಾರ? ಮೊದಲನೇದಾಗಿ, ಈಗ ನೀವು ಹೇಳ್ತೀರಲ್ಲ ತಮಿಳ್ನಾಡು ಅಂತ, ಹೇಳಿ ಹೋಗಿ ಅವರಿಗೆ, ನಿಮ್ಮ ಸ್ಟಾಲಿನ್ ಅವರು, ನೀವು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ತೊಂದರೆ ಕೊಡಬೇಡಿ. ಈಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿರ್ಮಾಣ ಮಾಡತಕ್ಕಂಥ ಕಣ್ಣಂಬಾಡಿ ಕಟ್ಟೆ, ಆ ನೀರನ್ನೇ ನೀವು ತೊಗೊತಾ ಇದ್ದೀರಿ. ಇಷ್ಟಕ್ಕಾದರೂ ನಮ್ಮನ್ನು ಬಿಟ್ಬಿಡಿ, ನಾವು ನೆಮ್ಮದಿಯಾಗಿ ಬದುಕ್ತೇವೆ. ಬೆಂಗಳೂರು ನಗರಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಅಂಥೇಳಿ ನೀವು ಆ ಕೆಲಸ ಮಾಡಿ. ಕಾಂಗ್ರೆಸ್ ಬಾವುಟ ಹಿಡ್ಕೊಂಬಿಟ್ಟು ನೀವು ಪಾದಯಾತ್ರೆ ಮಾಡಿಬಿಟ್ಟು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತೀರಲ್ಲ, ನೆಟ್ಟು ಬೋಲ್ಟು, ಫಸ್ಟ್ ಈ ಪದಗಳನ್ನ ಉಪಯೋಗಿಸೋದು ಬಿಡಿ. ದೇವರು ನೀವು ಊಹೆ ಮಾಡದೇ ಇರೋಷ್ಟು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಲ್ಲ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ನಿಮ್ಮ ಜೊತೆ 20ನೇ ವಯಸ್ಸಿನ ಸ್ನೇಹಿತ. ನನ್ನ ಬೆಳವಣಿಗೆ ನೀವು ನೋಡಿದ್ದೀರಿ, ನಿಮ್ಮ ಬೆಳವಣಿಗೆ ನಾನು ನೋಡಿದ್ದೀನಿ. ನಾವಿಬ್ಬರು ಒಟ್ಟಿಗೆ ಬೆಳೆದಂಥವ್ರು. ಇವತ್ತು ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತೊಗೊಂಡೋದ ಮೇಲೂ ನೀವು ಯಾವ ರೀತಿ ನಡ್ಕೋಬೇಕು, ಮೊದಲು ಅದನ್ನು ಯೋಚನೆ ಮಾಡಿ. ನೀವು ಹೇಳಿದ್ದೀರಿ ಒಂದು ಕಡೆ
ಕನ್ನಡ ಚಿತ್ರರಂಗದವರು ಆಹಾಬಾಹುಗಳನ್ನ ಬಿಡಬೇಕು ಅಂತೀರಿ. ಇದು ನೀವು ಚಿತ್ರರಂಗಕ್ಕೆ ಹೇಳ್ತಾ ಇದ್ದೀರಿ, ಕರ್ನಾಟಕದ ಜನತೆ ನಿಮಗೆ ಹೇಳ್ತಾ ಇದ್ದಾರೆ. ಫಸ್ಟು ನೀವು ತಿದ್ದುಕೊಳ್ಳಿ. ನೆಟ್ಟು ಬೋಲ್ಟು ಟೈಟ್ ಬಗ್ಗೆ ಮಾತಾಡ್ತೀರಿ.